ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಬ್ಬ ತಾಯಿ ತನ್ನ ಮಗನ ಮದುವೆಯ ಬಗ್ಗೆ ಭಯಪಡುತ್ತಿದ್ದಳು. ಯಾಕೆಂದರೆ ಅವಳು ಆರಿಸಿಕೊಂಡ ಹಾದಿಯಲ್ಲಿ ತಾನು ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೆ ಎಂಬುದು ಅವಳಿಗೆ ತಿಳಿದಿತ್ತು. ಅವಳ ಮುಖದಲ್ಲಿ ಮೌನವಿತ್ತು, ಆದರೆ ಕಣ್ಣುಗಳಲ್ಲಿ ಯಾರಿಗೂ ಹೇಳಲಾಗದ ನೋವು ತುಂಬಿತ್ತು. ಒಂದು ಕಡೆ ಮಗನ ಸಂತೋಷ, ಇನ್ನೊಂದು ಕಡೆ ಕಟು ಸತ್ಯ. ಒಂದು ವೇಳೆ ಆಕೆ ಈ ಸತ್ಯವನ್ನು ನಿರ್ಲಕ್ಷಿಸಿದರೆ ಬಹುಶಃ ತನ್ನ ಮಗನೂ ಅದೇ ತಪ್ಪನ್ನು ಮಾಡಬಹುದು ಎಂಬ ಆತಂಕ ಅವಳಲ್ಲಿತ್ತು. ಕೇವಲ ಪ್ರೀತಿ ಮಾತ್ರ ಮದುವೆಯನ್ನು ನಿಭಾಯಿಸಲು ಸಾಕೆ, ಅಥವಾ ಸಮಾಜ, ಅಹಂಕಾರ ಮತ್ತು ವಾಸ್ತವದ ಮುಂದೆ ಪ್ರೀತಿ ಸೋತು ಹೋಗುತ್ತದೆಯೇ ಎಂದು ಶಾರದಾಜಿ ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಿದ್ದರು. ಅವರು ತಮ್ಮ ಹಳೆಯ ನೆನಪುಗಳಲ್ಲಿ ಮುಳುಗಿದ್ದಾಗ ಇದ್ದಕ್ಕಿದ್ದಂತೆ ಬಾಗಿಲಿನ ಬೆಲ್ ಸದ್ದು ಕೇಳಿ ಅವರ ಯೋಚನೆಗೆ ತಡೆಯಾಯಿತು. ಶಾರದಾಜಿ ಅಡುಗೆ ಮನೆಗೆ ಹೋಗುತ್ತಿದ್ದಾಗ ಕೇಳಿದ ಬೆಲ್ ಸದ್ದಿಗೆ ಹೋಗಿ ಬಾಗಿಲು ತೆರೆದರು. ಎದುರಿಗೆ ಮಗ ಆದಿತ್ಯ ಒಬ್ಬ ಹುಡುಗಿಯೊಂದಿಗೆ ನಿಂತಿದ್ದನು. ಶಾರದಾಜಿ ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತರು. ಆದಿತ್ಯ ಸಣ್ಣೆ ಮಾಡಿದಾಗ ಅವಳನ್ನು ಒಳಗೆ ಕರೆದರು. ಆದಿತ್ಯನ ತಂದೆ ಮಾಧವ್ಜಿ ಆ ಹುಡುಗಿಯನ್ನು ನೋಡಿ ಮುಗುಳ್ನಕ್ಕರು. ಅವರು ಮೊದಲೇ ಅವಳನ್ನು ಬಲ್ಲವರಂತೆ ಕಾಣುತ್ತಿದ್ದರು. ಆದಿತ್ಯ ಹೇಳಿದ, ಮಮ್ಮಿ, ಇವಳು ಕಾವ್ಯ, ನನ್ನ ಶಾಲೆಯ ಗೆಳತಿ. ಈಗ ನಾನು ಕೆಲಸ ಮಾಡುವ ಕಂಪನಿಯ ಮ್ಯಾನೇಜರ್ ಕೂಡ ಹೌದು. ಅಪ್ಪನಿಗೆ ಇವಳು ಮೊದಲೇ ಗೊತ್ತು. ನಿಮಗೂ ಪರಿಚಯಿಸಲೆಂದು ಇಂದು ಮನೆಗೆ ಕರೆತಂದೆ. ಶಾರದಾಜಿ ಉಪಚಾರ ಮಾಡಲು ಹೋದಾಗ ಕಾವ್ಯ ನಗುತ್ತಾ, ಬೇಡ ಆಂಟಿ, ನಿಮ್ಮನ್ನು ಭೇಟಿಯಾಗಬೇಕೆಂದು ಬಂದೆ ಅಷ್ಟೇ. ಚಹಾ ತಿಂಡಿ ಇನ್ನೊಮ್ಮೆ ಎಂದು ಹೇಳಿ ಸ್ವಲ್ಪ ಹೊತ್ತು ಮಾತನಾಡಿ ಹೊರಟು ಹೋದಳು. ಕಾವ್ಯ ಅಲ್ಲಿರುವವರೆಗೂ ಶಾರದಾಜಿಯ ಕಣ್ಣುಗಳು ಆದಿತ್ಯ ಮತ್ತು ಕಾವ್ಯನ ಮೇಲೆಯೇ ಇತ್ತು. ಕಾವ್ಯಳನ್ನು ಬಿಟ್ಟು ಮರಳಿದ ಆದಿತ್ಯನನ್ನು ಶಾರದಾಜಿ ಕೇಳಿದರು. ಆದಿತ್ಯ, ಕಾವ್ಯ ನಿನ್ನ ಆಪ್ತ ಗೆಳತಿ ಎಂದು ತೋರುತ್ತದೆ. ಆದಿತ್ಯ ಮುಚ್ಚುಮರೆಯಿಲ್ಲದೆ ಹೇಳಿದ, ಹೌದು ಮಮ್ಮಿ, ನಾವಿಬ್ಬರೂ ಮದುವೆಯಾಗಲು ನಿರ್ಧರಿಸಿದ್ದೇವೆ. ಆದಿತ್ಯನ ಆತ್ಮವಿಶ್ವಾಸ ಕಂಡು ಶಾರದಾಜಿಯ ಮುಖದಲ್ಲಿ ಮುಂಬರುವ ಬಿರುಗಾಳಿಯ ಭಯ ಎದ್ದು ಕಾಣುತ್ತಿತ್ತು. ಅವರು ಅಸಹಜವಾಗಿ ನುಡಿದರು, ಆದ್ರೆ ಮಗನೇ, ನಿಮ್ಮಿಬ್ಬರಿಗೂ ಹೊಂದಾಣಿಕೆಯಿಲ್ಲ. ಅವಳು ನಿನಗಿಂತ ಹೆಚ್ಚು ಯಶಸ್ವಿ, ಹೆಚ್ಚು ಸಂಪಾದಿಸುತ್ತಾಳೆ ಮತ್ತು ನಿನಗಿಂತ ಪ್ರತಿಭಾವಂತೆ. ಅಂತಹ ಹುಡುಗಿಯ ಜೊತೆ ಮದುವೆಯೇ? ಆದಿತ್ಯ ನಗುತ್ತಾ ಅಂದ, ಮಮ್ಮಿ, ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ತುಂಬಾ ವ್ಯತ್ಯಾಸವಿದೆ. ನಮಗೆ ಇದರಿಂದೇನೂ ತೊಂದರೆಯಿಲ್ಲ. ಶಾರದಾಜಿ ಗಂಭೀರವಾಗಿ ಹೇಳಿದರು, ಮಗನೇ, ಒಮ್ಮೆ ಯೋಚಿಸು. ಕೆಲವು ನಿರ್ಧಾರಗಳಿಂದ ಮರಳಿ ಬರಗೂ ಸಾಧ್ಯವಿಲ್ಲ. ಸತ್ಯವೇನೆಂದರೆ ಒಬ್ಬ ಪುರುಷ ತನಗಿಂತ ಹೆಚ್ಚು ಪ್ರತಿಭಾವಂತ ಮಹಿಳೆಯೊಂದಿಗೆ ಅಷ್ಟು ಸುಲಭವಾಗಿ ಜೀವನ ನಡೆಸಲಾರ. ಇದು ಕೇವಲ ಒಬ್ಬ ತಾಯಿಯ ಯೋಚನೆ ಆಗಿರಲಿಲ್ಲ. ಅದು ಅವಳ ಮುರಿದು ಬಿದ್ದ ಗತಕಾಲದ ಧ್ವನಿಯಾಗಿತ್ತು. ಆದಿತ್ಯ ಸ್ವಲ್ಪ ಕಠಿಣ ಧ್ವನಿಯಲ್ಲಿ ಹೇಳಿದ, ನಮಗೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಎಂಬುದು ಮಾತ್ರ ಮುಖ್ಯ, ಮಿಕ್ಕಿದ್ದೇನೂ ಅಲ್ಲ. ಶಾರದಾಜಿ ಮರುಮಾತನಾಡಿ, ಸಮಾಜದಲ್ಲಿ ಬದುಕಲು ಪ್ರೀತಿ ಒಂದೇ ಸಾಕಾಗುವುದಿಲ್ಲ ಮಗನೇ. ತುಂಬಾ ಮಾತುಗಳನ್ನು ಕೇಳಬೇಕಾಗುತ್ತದೆ. ನೀನದನ್ನು ಸಹಿಸಿಕೊಳ್ಳಲಾರೆ. ಆದಿತ್ಯ ಸಿಟ್ಟಿನಿಂದ ಹೇಳಿದ, ಇದು ನನ್ನ ಜೀವನ ಮಮ್ಮಿ, ನಾನು ಕಾವ್ಯಳನ್ನೇ ಮದುವೆಯಾಗುವುದು ಎಂದು ಹೇಳಿ ಮನೆಯಿಂದ ಹೊರನಡೆದನು. ಅವನು ಹೋದ ಮೇಲೆ ಮಾಧವ್ಜಿ ಎಂದರು, ನೀನು ಯಾಕೆ ಒಪ್ಪುವುದಿಲ್ಲ? ಇಂದು ಅವನು ನಮ್ಮ ಅನುಮತಿಗ ಕಾಯುತ್ತಿದ್ದಾನೆ. ನಾಳೆ ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡರೆ ತಡೆಯಲು ಸಾಧ್ಯವೇ? ಶಾರದಾಜಿ ಮೆಲ್ಲಗೆ ಹೇಳಿದರು, ತಡೆಯಲು ಸಾಧ್ಯವಿಲ್ಲದಿದ್ದರೂ ತಿಳಿ ಹೇಳುವುದು ನನ್ನ ಧರ್ಮ. ಒಬ್ಬ ಪುರುಷ ತನಗಿಂತ ಹೆಚ್ಚು ಪ್ರತಿಭಾವಂತ ಹೆಣ್ಣಿನೊಂದಿಗೆ ಮದುವೆಯಾಗಿ ಅದನ್ನು ನಿಭಾಯಿಸುವುದು ಸುಲಭವೇ? ನೀವಾದರೂ ಅದನ್ನು ಮಾಡಲು ಸಾಧ್ಯವಾಯಿತೆ ಎಂದು ಶಾರದಾಜಿ ಕೇಳಿದ ಈ ಒಂದು ಪ್ರಶ್ನೆ ಮಾಧವ್ ಅವರ ಇಡೀ ಜೀವನವನ್ನು ಕಣ್ಣೆದುರು ತಂದಿತು. ಕೋಣೆಯಲ್ಲಿ ಮೌನ ಆವರಿಸಿತು. ಮಾಧವ್ಜಿ ಸುಮ್ಮನೆ ಹೊರಬಂದು ಸೋಫಾದ ಮೇಲೆ ಕುಳಿತರು. ಅವರ ಹಳೆಯ ಜೀವನ ಫ್ಲಾಶ್ಬ್ಯಾಕ್ ತರ ಕಣ್ಣೆದುರು ಬರತೊಡಗಿತು. ಅವರು ಸುಂದರವಾಗಿದ್ದರು, ಆದರೆ ಆತ್ಮವಿಶ್ವಾಸದ ಕೊರತೆಯಿತ್ತು. ಹೊಸದಾಗಿ ಬ್ಯಾಂಕ್ ಕೆಲಸಕ್ಕೆ ಸೇರಿದಾಗ ಅವರ ಪರಿಚಯ ತಮ್ಮ ಮ್ಯಾನೇಜರ್ ಶಾರದಾಳೊಂದಿಗೆ ಆಯಿತು. ಅವಳು ಸುಂದರಿ ಮಾತ್ರವಲ್ಲದೆ ಆತ್ಮವಿಶ್ವಾಸ ಮತ್ತು ಪ್ರತಿಭೆಯ ಗಣಿಯಾಗಿದ್ದಳು. ಮಾಧವ್ ಮೊದಲ ನೋಟದಲ್ಲೇ ಶಾರದಾಳನ್ನು ಇಷ್ಟಪಟ್ಟಿದ್ದರು. ಕಾಲಕ್ರಮೇಣ ಒಂದು ದಿನ ಆಫೀಸಿನಿಂದ ಮರಳುವಾಗ ಶಾರದಾಳ ಕಾರು ಕೆಟ್ಟು ನಿಂತಾಗ ಮಾಧವ್ ಸಹಾಯ ಮಾಡಿದರು. ಅಂದಿನಿಂದ ಇಬ್ಬರ ನಡುವೆ ಮಾತುಕತೆ ಬೆಳೆದು ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದಾಗ ಉಭಯ ಕುಟುಂಬಗಳಲ್ಲಿ ಬಾಂಬ್ ಸಿಡಿದಂತಹ ವಾತಾವರಣ ನಿರ್ಮಾಣವಾಯಿತು. ಶಾರದಾಳ ಪೋಷಕರು ಮಾಧವ್ ನಿನ್ನ ಅಂತಸ್ತಿನವನಲ್ಲ, ನಿನಗಿಂತ ಕಡಿಮೆ ಸಂಪಾದಿಸುತ್ತಾನೆ ಎಂದು ಬುದ್ಧಿ ಹೇಳಿದರು. ಆದರೆ ಆಗ ಅವಳಿಗೆ ಮಾಧವ್ ಪ್ರೀತಿಯ ಹೊರತು ಬೇರೇನೂ ಕಾಣುತ್ತಿರಲಿಲ್ಲ. ಇತ್ತ ಮಾಧವ್ ಪೋಷಕರಿಗೂ ಈ ಸಂಬಂಧ ಇಷ್ಟವಿರಲಿಲ್ಲ. ಆದರೆ ಶಾರದಾ ಅಧಿಕಾರದಲ್ಲಿದ್ದಾಳೆ ಮತ್ತು ಹೆಚ್ಚು ಸಂಪಾದಿಸುತ್ತಾಳೆ ಎಂದು ತಿಳಿದ ಮೇಲೆ ಹಣದ ಆಸೆಯಿಂದ ಮಗನ ಹಠಕ್ಕೆ ಮಣಿದರು. ಆದರೆ ಒಂದು ಷರತ್ತು ವಿಧಿಸಿದರು. ಶಾರದಾ ಕೆಲಸದ ಜೊತೆಗೆ ಮನೆಯ ಜವಾಬ್ದಾರಿ ಮತ್ತು ಸಂಪ್ರದಾಯಗಳನ್ನು ನಿಭಾಯಿಸಬೇಕು.
ಅಂತಿಮವಾಗಿ ಸಾಕಷ್ಟು ಹಂಗಾಮೆಗಳ ನಂತರ ಇಬ್ಬರ ಮದುವೆಯಾಯಿತು. ಸಮಾಜದ ಚುಚ್ಚುಮಾತುಗಳ ನಡುವೆಯೂ ಅವರಿಬ್ಬರೂ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದರು. ಆದರೆ ಅಸಲಿ ಪರೀಕ್ಷೆ ಶುರುವಾಗಿದ್ದೇ ಮದುವೆಯ ನಂತರ. ಮನೆಯಲ್ಲಿ ನೆಮ್ಮದಿಯಿದ್ದರೆ ಬೆಂಕಿ ಹಚ್ಚುವವರಿಗೇನು ಕೊರತೆಯಿಲ್ಲವಷ್ಟೇ. ಶಾರದಾ ಕೆಲಸ ಮುಂದುವರಿಸಿದ್ದರಿಂದ ಅಕ್ಕಪಕ್ಕದವರು ಮಾಧವನ ಅತ್ತಿಗೆಯ ಕಿವಿ ಚುಚ್ಚತೊಡಗಿದರು. ನೀನು ನಿನ್ನ ದೇವರಿತ್ತ ಸೊಸೆಗೆ ಕೆಲಸದಾಕೆಯಂತಾದೆ, ಅವಳು ತಯಾರಾಗಿ ಆಫೀಸಿಗೆ ಹೋದರೆ ನೀನು ಮನೆ ಕೆಲಸ ಮಾಡಬೇಕಲ್ಲ ಎಂದರು. ಇದರ ಪರಿಣಾಮವಾಗಿ 2 ತಿಂಗಳಲ್ಲಿ ಮನೆಯಲ್ಲಿ ಒಲೆಗಳು ಬೇರೆಯಾದವು ಮತ್ತು ಇದರ ದೋಷವನ್ನು ಶಾರದಾಳ ಮೇಲೆಯೇ ಹೊರಿಸಲಾಯಿತು. ಶಾರದಾ ಬೆಳಿಗ್ಗೆ ಎದ್ದು ಮನೆಯ ಕೆಲಸ ಮುಗಿಸಿ ಆಫೀಸಿಗೆ ಹೋಗಿ ಸಂಜೆ ಬಂದು ಮತ್ತೆ ಕೆಲಸದಲ್ಲಿ ತೊಡಗುತ್ತಿದ್ದಳು. ಗಾಣದ ಎತ್ತಿನಂತೆ ದುಡಿದರೂ ಅತ್ತೆಮಾವನಿಗೆ ಸಂತೋಷವಿರಲಿಲ್ಲ. ಆದರೆ ತಿಂಗಳ ಕೊನೆಯಲ್ಲಿ ಅವಳ ಸಂಬಳ ಪಡೆಯಲು ಮಾತ್ರ ಸಿದ್ಧರಿರುತ್ತಿದ್ದರು. ಮಾಧವ್ ಅವಳಿಗೆ ಸಹಾಯ ಮಾಡಲು ಹೋದರೆ ಹೆಂಡತಿಯ ಗುಲಾಮ ಎಂದು ಅವಮಾನಿಸಲಾಗುತ್ತಿತ್ತು. ಸಣ್ಣಪುಟ್ಟ ಹಬ್ಬಗಳಿಗೂ ರಜೆ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಿದ್ದರು. ಇಲ್ಲದಿದ್ದರೆ ಜಗಳ ಶುರುವಾಗುತ್ತಿತ್ತು. ಇಂತಹ ಕೆಲಸ ಮಾಡುವ ಹೆಣ್ಣುಮಕ್ಕಳು ಮದುವೆಯಾಗುವುದಾದರೂ ಏಕೆ ಎಂಬ ಹೀಯಾಳಿಕೆಗಳು ಕೇಳಿಬರುತ್ತಿದ್ದವು. ಈ ಅಪಹಾಸ್ಯ ಕೇವಲ ಮನೆಗೆ ಸೀಮಿತವಾಗಲಿಲ್ಲ. ಮಾಧವನ ಸ್ನೇಹಿತರು, ನಿನ್ನ ಹೆಂಡತಿಯೇ ನಿನಗೆ ಬಾಸ್, ಅವಳ ಕೈಕೆಳಗೆ ಇರಬೇಕಲ್ಲ ಎಂದು ಗೇಲಿ ಮಾಡತೊಡಗಿದರು. ಈ ಮಾತುಗಳು ಮಾಧವನ ಅಹಂಕಾರಕ್ಕೆ ಇರಿಯುತ್ತಿದ್ದವು. ಈಗ ಪ್ರತಿದಿನ ಮನೆಯಲ್ಲಿ ಜಗಳ ನಡೆಯುತ್ತಿತ್ತು. ಮಾಧವನಿಗೆ ಶಾರದಾಳನ್ನು ಕೆಲಸ ಬಿಡು ಎಂದು ಹೇಳಲು ಆಗುತ್ತಿರಲಿಲ್ಲ. ಹಾಗೆಂದು ಸುಮ್ಮನಿರಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಮನೆಯಲ್ಲಿ ಹವನವಿದ್ದಾಗ ಶಾರದಾಳಿಗೆ ಆಫೀಸಿನಲ್ಲಿ ಪ್ರಮುಖ ತಪಾಸಣೆ ಇನ್ಸ್ಪೆಕ್ಷನ್ ಇದ್ದುದರಿಂದ ರಜೆ ಸಿಗಲಿಲ್ಲ. ಇದೇ ವಿಷಯವಾಗಿ ಜಗಳ ತಾರಕಕ್ಕೇರಿ ಸಿಟ್ಟಿನಲ್ಲಿ ಮಾಧವ್ ಶಾರದಾಳ ಮೇಲೆ ಕೈ ಎತ್ತಿದರು. ತನ್ನ ತಾಳ್ಮೆ ಕಳೆದುಕೊಂಡ ಶಾರದಾ ತಕ್ಷಣವೇ ಸಾಮಾನುಗಳನ್ನು ಪ್ಯಾಕ್ ಮಾಡಿ ತವರು ಮನೆಗೆ ತೆರಳಿದಳು. ಅಂದಿನ ಕಾಲದಲ್ಲಿ ಮದುವೆಯಾದ ಮಗಳು ತವರು ಮನೆಯಲ್ಲಿರುವುದನ್ನು ಯಾರೂ ಬಯಸುತ್ತಿರಲಿಲ್ಲ. ಅವಳ ತಂದೆಯೂ ಸಮಾಜದಲ್ಲಿ ನಮ್ಮ ಗೌರವ ಏನಾಗಬೇಕು ಎಂದು ಗದರಿಸಿದರು. ಆದರೆ ಅವಳ ತಾಯಿ ಕೆಲವು ದಿನ ಇರಲಿ, ಎಲ್ಲವೂ ಸರಿಯಾಗುತ್ತದೆ ಎಂದು ಸಮಾಧಾನಿಸಿದರು. ತನ್ನ ಪೋಷಕರದ್ದೇ ತಪ್ಪು ಎಂದು ಮಾಧವನಿಗೆ ತಿಳಿದಿದ್ದರೂ ಅವನ ಪುರುಷ ಅಹಂಕಾರ ನಾನೇಕೆ ಬಗ್ಗಬೇಕು ಎಂದು ತಡೆಯುತ್ತಿತ್ತು. ಆದರೆ ಕೆಲವು ದಿನಗಳ ನಂತರ ಶಾರದಾ ತಾಯಿಯಾಗಿರುವ ಸುದ್ದಿ ತಿಳಿಯಿತು. ಈಗ ಎಲ್ಲರೂ ಮಗುವಿನ ಭವಿಷ್ಯದ ಬಗ್ಗೆ ಮಾತನಾಡಿ ಇಬ್ಬರನ್ನೂ ಒಂದು ಮಾಡಲು ಯತ್ನಿಸುತ್ತಿದ್ದರು. ಮಾಧವನಿಗೂ ಅವಳನ್ನು ಕರೆಯಬೇಕೆಂಬ ಆಸೆಯಿತ್ತು. ಆದರೆ ಯಾವ ಮುಖ ಹೊತ್ತು ಕರೆಯಲಿ ಎಂಬ ಸಂಕೋಚ ಅವನನ್ನು ಕಾಡುತ್ತಿತ್ತು. ಮಾಧವ್ ಒಂದೆರಡು ಬಾರಿ ತಮ್ಮ ಪೋಷಕರೊಂದಿಗೆ ಮಾತನಾಡಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಾವೇನೂ ಅವಳನ್ನ ಹೊರಹಾಕಿಲ್ಲ, ಅವಳೇ ಹೋಗಿದ್ದಾಳೆ, ಅವಳೇ ಮರಳಿ ಬರ್ಲಿ. ಇಂದು ನಾವು ಬಗ್ಗಿದ್ರೆ ನಾಳೆ ಅವಳು ನಮ್ಮ ತಲೆಯ ಮೇಲೆ ಹತ್ತಿ ಕೂರುತ್ತಾಳೆ. ಅಂತಿಮವಾಗಿ ಸಮಾಜ, ಸಂಬಂಧಿಕರು ಮತ್ತು ಒತ್ತಡಕ್ಕೆ ಮಣಿದು ಶಾರದಾಜಿಯ ಪೋಷಕರು ಅವಳ ಇಚ್ಛೆಗೆ ವಿರುದ್ಧವಾಗಿ ಅತ್ತೆ ಮನೆಗೆ ಕರೆತಂದುಬಿಟ್ರು. ಅತ್ತೆ, ಮಾವ ಮತ್ತು ಮನೆಯವರು ಅವಳನ್ನು ನೋಡಿ ನಗುತ್ತಿದ್ದ ರೀತಿ ಅದು ಪ್ರೀತಿಯ ನಗೆಯಾಗಿರಲಿಲ್ಲ, ಬದಲಾಗಿ ವ್ಯಂಗ್ಯವಾಗಿತ್ತು. ಅತ್ತೆ ಚುಚ್ಚುಮಾತಿನಿಂದ, ನೋಡಿ, ಮುನಿಸಿಕೊಂಡಿದ್ದ ರಾಣಿ ತಾನಾಗಿಯೇ ಬಂದಿದ್ದಾಳೆ ಎಂದಳು. ಮಾವ ಕೂಡ, ಹೆಣ್ಣು ಎಷ್ಟೇ ರಟ ಹಿಡಿದರೂ ಕೊನೆಗೆ ನೆಲದ ಮೇಲೆಯೇ ಇರಬೇಕಾಗುತ್ತದೆ ಎಂದರು. ಶಾರದಾಜಿಯ ಆತ್ಮಗೌರವ ಅಕ್ಷರಶಃ ಚೂರುಚೂರಾಯಿತು. ಆದರೆ ಅವಳು ತನ್ನ ಸ್ವಾಭಿಮಾನದ ಹೆಣವನ್ನು ಹೊತ್ತು ಆ ಮನೆಯಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಏಕೆಂದ್ರೆ ಅವಳ ಪರವಾಗಿ ನಿಲ್ಲಲು ತಂದೆ ತಾಯಿಯಾಗಲಿ ಅಥವಾ ಪತಿಯಾಗಲಿ ಯಾರೂ ಇರಲಿಲ್ಲ. ಗರ್ಭಾವಸ್ಥೆಯ ಆ 9 ತಿಂಗಳುಗಳು ಅವಳಿಗೆ ನರಕಸದೃಶವಾಗಿದ್ದವು. ಮನೆಯ ಸಕಲ ಕೆಲಸ, ಜೊತೆಗೆ ಉದ್ಯೋಗ ಮತ್ತು ಗರ್ಭಿಣಿಯಾದಾಗ ಅನುಭವಿಸುವ ದೈಹಿಕ ತೊಂದರೆಗಳು ಅವಳನ್ನು ಹೈರಾಣಾಗಿಸಿದವು. ಮಾಧವ್ ತಿನ್ನಲು ಪದಾರ್ಥಗಳನ್ನು ತಂದುಕೊಡುತ್ತಿದ್ದರಾದರೂ ಶಾರದಾಜಿಯ ಮನಸ್ಸಿನಲ್ಲಿ ಮೊದಲಿನಂತಿದ್ದ ಪ್ರೀತಿ ಮತ್ತು ಗೌರವ ಎರಡೂ ಮಾಯವಾಗಿದ್ದವು. 9 ತಿಂಗಳ ನಂತರ ಅವಳು ಆದಿತ್ಯನಿಗೆ ಜನ್ಮ ನೀಡಿದಳು. ಮೊಮ್ಮಗ ಹುಟ್ಟಿದ ಖುಷಿಯಲ್ಲಾದರೂ ಮನೆಯವರು ಅವಳ ಕಡೆ ಸ್ವಲ್ಪ ಗಮನ ಹರಿಸತೊಡಗಿದರು. ಆದಿತ್ಯನಿಗೆ 3 ತಿಂಗಳಾದಾಗ ಶಾರದಾಜಿ ಮತ್ತೆ ಕೆಲಸಕ್ಕೆ ಸೇರುವ ಇಚ್ಛೆ ವ್ಯಕ್ತಪಡಿಸಿದರು. ಆಗ ಮನೆಯಲ್ಲಿ ಮತ್ತೆ ರಾದ್ಧಾಂತ ಶುರುವಾಯಿತು. ನೋಡಿ, ಮಗುವನ್ನು ಬಿಟ್ಟು ಕೆಲಸಕ್ಕೆ ಹೋಗುತ್ತಾಳಂತೆ, ಇಂದಿನ ಹುಡುಗಿಯರಲ್ಲಿ ಮಮತೆ ಎಂಬುದೇ ಇಲ್ಲವೇ ಎಂಬ ಅತ್ತೆಯ ಚುಚ್ಚುಮಾತಿನ ನಡುವೆ ಮಾಧವ್ ಹೇಳಿಯೇ ಬಿಟ್ರು. ಶಾರದಾ, ಯಾಕೆ ಹಠ ಮಾಡುತ್ತಿದ್ದೀಯಾ? ಮಗುವಿನ ಪಾಲನೆ ಮುಖ್ಯ, ಕೆಲಸ ಬಿಟ್ಟುಬಿಡು. ಮಾಧವ್ ಒಮ್ಮೆಯೂ ಶಾರದಾ ಏನು ಬಯಸುತ್ತಾಳೆ ಎಂದು ಕೇಳುವ ಪ್ರಯತ್ನ ಮಾಡಲಿಲ್ಲ. ಗಂಡನ ಈ ನಿರ್ಧಾರದ ಮುಂದೆ ಅವಳು ತಲೆ ಬಾಗಲೇಬೇಕಾಯಿತು. ಅವಳು ಕೆಲಸ ಬಿಟ್ಟಳು. ಈ ನಿರ್ಧಾರದಿಂದ ಶಾರದಾಳನ್ನು ಹೊರತುಪಡಿಸಿ ಮನೆಯವರೆಲ್ಲರೂ ಖುಷಿಯಾಗಿದ್ರು. ಎಲ್ಲರಿಗೂ ತಮ್ಮ ಗೆಲುವಿನ ಸಂಭ್ರಮವಾದರೆ ಶಾರದಾ ತನ್ನ ಸೋಲನ್ನು ಎದೆಯೊಳಗೆ ಹೂತು ಹಾಕಿ ಸಂಸಾರ ಉಳಿಸಲು ಹೆಣಗಾಡತೊಡಗಿದಳು. ಅವಳ ಹೃದಯ ಒಡೆದ ಶಬ್ದ ಯಾರಿಗೂ ಕೇಳಿಸಲಿಲ್ಲ. ಕೆಲಸ ಬಿಟ್ಟ ನಂತರವೂ ಅವಳಿಗೆ ಗೌರವವೇನೂ ಹೆಚ್ಚಾಗಲಿಲ್ಲ. ಮನೆಯ ಯಾವುದೇ ನಿರ್ಧಾರಗಳಲ್ಲಿ ಅವಳನ್ನು ಕೇಳುತ್ತಿರಲಿಲ್ಲ. ಕೇವಲ ಕೆಲಸದಾಕೆಯಂತೆ ಕೆಲಸಗಳನ್ನು ಒಪ್ಪಿಸುತ್ತಿದ್ದರು. ಅವಳಲ್ಲಿ ಆದ ದೊಡ್ಡ ಬದಲಾವಣೆಯೆಂದರೆ ಅವಳು ಈಗ ಮೌನವಾಗಿದ್ದಳು.
ಅವಳ ನಗು ಮಾಯವಾಗಿತ್ತು. ಅಲಂಕಾರದ ಮೇಲಿನ ಆಸೆಯೂ ಹೋಗಿತ್ತು. ಈ ಮೌನಿ ಬೊಂಬೆ ಈಗ ಎಲ್ಲರಿಗೂ ಇಷ್ಟವಾಗತೊಡಗಿತ್ತು. ಕಾಲ ಉರುಳಿತು. ಅತ್ತೆ, ಮಾವ ಮತ್ತು ಪೋಷಕರು ಕಾಲವಾದರು. ಈಗ ಮಗ ಆದಿತ್ಯ ಕಾವ್ಯಳನ್ನು ಮದುವೆಯಾಗುವ ಮಾತೆತ್ತಿದಾಗ ಶಾರದಾಜಿಯ ಮುಂದೆ ಅವಳ ಹಳೆಯ ಮುರಿದುಹೋದ ಅಸ್ತಿತ್ವದಿ ಚೂರುಗಳು ಕಂಡವು. ಇತ್ತ ಮಾಧವ್ಗೆ ತನ್ನ ಅಹಂಕಾರದ ಅರಿವಾಯಿತು. ಯಾವ ಪ್ರತಿಭೆಯನ್ನು ನೋಡಿ ಪ್ರೀತಿಸಿದ್ದರೋ ಅದೇ ಪ್ರತಿಭೆ ನಂತರ ಅವರಿಗೆ ಯಾಕೆ ಚುಚ್ಚತೊಡಗಿತು? ಕೇವಲ ತಾನೊಬ್ಬ ಪುರುಷ ಎಂಬ ಕಾರಣಕ್ಕೆ ಪತ್ನಿಯ ಆತ್ಮವಿಶ್ವಾಸವನ್ನು ಸಹಿಸಲು ಸಾಧ್ಯವಾಗಲಿಲ್ಲವೇ? ಇಂದು ಮಗ ತನಗಿಂತ ಪ್ರತಿಭಾವಂತ ಹೆಣ್ಣನ್ನು ಮದುವೆಯಾಗಲು ಬಯಸಿದಾಗ ಅವನ ಪರವಾಗಿ ನಿಲ್ಲುವ ಮಾಧವ್ ಅಂದು ಸ್ವಂತ ಹೆಂಡತಿಯ ಪರವಾಗಿ ಯಾಕೆ ನಿಲ್ಲಲಿಲ್ಲ? ಶಾರದಾಜಿ ಮಾಧವ್ಗೆ ಕಹಿ ಸತ್ಯದ ಕನ್ನಡಿ ತೋರಿಸುತ್ತಿದ್ದರು. ಆ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿ ಮಾಧವ್ಗೆ ನಡುಕ ಉಂಟಾಯಿತು. ಅಷ್ಟರಲ್ಲಿ ಶಾರದಾಜಿ ಮೇಲಿನಿಂದ ಬಟ್ಟೆಗಳನ್ನು ತಂದು ಕೋಣೆಯಲ್ಲಿ ಕುಳಿತು ತರಕಾರಿ ಹೆಚ್ಚತೊಡಗಿದರು. ಮಾಧವ್ ಅವಳನ್ನು ದಿಟ್ಟಿಸಿ ನೋಡುತ್ತಾ ಯೋಚಿಸಿದರು. ಹೌದು, ಇದೇ ಹುಡುಗಿಯ ಆತ್ಮವಿಶ್ವಾಸಕ್ಕೆ ನಾನು ಮರುಳಾಗಿದ್ದು. ಆದರೆ ಇಂದು ಈ ಶಾರದಾ ಮೌನವಾಗಿದ್ದಾಳೆ, ಒಡೆದು ಹೋಗಿದ್ದಾಳೆ. ಇದಕ್ಕೆ ನಾನೇ ಕಾರಣ. ಅವಳ ಬಿಳಿಯಾದ ಕೂದಲು ಮತ್ತು ಮುಖದ ಮೇಲಿನ ಸುಕುಗಳು ಅವಳ ತ್ಯಾಗ ಮತ್ತು ನೋವಿನ ಕಥೆಯನ್ನು ಹೇಳುತ್ತಿದ್ದವು. ಶಾರದಾಜಿಯ ಕಣ್ಣುಗಳಿಗೆ ಈಗ ಕನ್ನಡಕ ಏರಿದೆ. ಯಾರಾದ್ರೂ ನೋಡಿದ್ರೆ ಈಕೆ ಒಂದು ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ಲು ಎಂದು ನಂಬುವುದು ಅಸಾಧ್ಯವಾಗಿತ್ತು. ನನ್ನೊಂದಿಗೆ ಸಂಸಾರ ಹೂಡಿದ ಇವಳಿಗೆ ನಾನು ಸಾಥ್ ನೀಡ್ಲೇ ಇಲ್ಲ. ಹೌದು, ನನಗಿಂತ ಪ್ರತಿಭಾವಂತೆಯಾಗಿದ್ದ ಇವಳ ವ್ಯಕ್ತಿತ್ವವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿರಲಿಲ್ಲ. ಸಮಾಜ ಮತ್ತು ಮನೆಯವರ ಮಾತಿಗೆ ಮಣಿದು ಇವಳ ಆಸೆಗಳ ಕಣಕಂಠ ಹಿಸುಕಿದೆ. ಆದ್ಲೂ ಇವಳು ಇಂದಿಗೂ ನನ್ನ ಜೊತೆಗಿದ್ದಾಳೆ ಎಂದು ಮಾಧವ್ ಮನಸ್ಸಿನಲ್ಲೇ ಕೊರಗಿದರು. ಮಾಧವ್ ಎದ್ದು ಬಂದು ಶಾರದಾ ಕುಳಿತಿದ್ದ ಡೈನಿಂಗ್ ಟೇಬಲ್ ಬಳಿ ಕುಳಿತರು. ಶಾರದಾ ಕೇಳಿದ್ರು, ನಿಮ್ಗೆ ಏನಾದ್ರೂ ಬೇಕಿತ್ತೇ? ಮಾಧವ್ ಅಂದ್ರು, ಹೌದು, ಕ್ಷಮೆ ಬೇಕಿತ್ತು. ಶಾರದಾ ಆಶ್ಚರ್ಯದಿಂದ ನೋಡುತ್ತಾ ವ್ಯಂಗ್ಯವಾಗಿ ಹೇಳಿದ್ರು, ಒಬ್ಬ ಪುರುಷ ಎಂದಿಗೂ ಹೆಂಡತಿಯ ಬಳಿ ಕ್ಷಮೆ ಕೇಳುವುದಿಲ್ಲ. ಕೇಳಿದ್ರೆ ಹೆಂಡತಿ ತಲೆಯ ಮೇಲೆ ಹತ್ತಿ ಕುಳಿತು ಕುಣಿಯುತ್ತಾಳೆ ಎಂದು ನಿಮ್ಮ ತಂದೆ ಹೇಳಿಕೊಟ್ಟ ಮಾತು ಮರೆತು ಹೋಯಿತೆ? ಮಾಧವ್ ನೊಂದ ಧ್ವನಿಯಲ್ಲಿ ಹೇಳಿದ್ರು, ನಾನು ನಿನಗೆ ತುಂಬಾ ನೋವು ಕೊಟ್ಟಿದ್ದೇನೆ ಶಾರದಾ. ನನ್ನೆಲ್ಲ ಪಾಪಗಳಿಗಾಗಿ ಇಂದು ಕ್ಷಮೆ ಯಾಚಿಸುತ್ತಿದ್ದೇನೆ. ಶಾರದಾ ನಿಟ್ಟುಸಿರು ಬಿಟ್ಟು ಹೇಳಿದ್ರು, ಈಗ ಕ್ಷಮೆ ಕೇಳಿ ಏನು ಪ್ರಯೋಜನ ಮಾಧವ್? ಆ ಕಾಲವೂ ಹೋಯಿತು. ನನ್ನನ್ನು ಅವಮಾನಿಸಿದ ಆ ಮನುಷ್ಯರು ಹೋದ್ರು. ಈಗ ನಾನೇ ಬದಲಾಗಿ ಬಿಟ್ಟಿದ್ದೇನೆ. ಆ ಹಳೆಯ ಶಾರದಾ ಈಗ ಇಲ್ಲವೇ ಇಲ್ಲ. ಒಬ್ಬ ಪುರುಷ ಸೋಲಪ್ಪಿಕೊಂಡಿದ್ದಾನೆ ಎಂದು ಈಗ ಯಾರಿಗೆ ಗೊತ್ತಾಗಬೇಕು? ಆದ್ರೆ ನನಗೆ ಗೊತ್ತಾಗುತ್ತದಲ್ಲ ಶಾರದಾ. ನಿನ್ನ ಅಸ್ತಿತ್ವವನ್ನು ಕಿತ್ತುಕೊಂಡ ನನ್ನ ಪಾಪಕ್ಕಾಗಿ, ಮಗನನ್ನು ನಿನ್ನ ವಿರುದ್ಧ ಎತ್ತಿಕಟ್ಟಿದ ನನ್ನ ಪೋಷಕರ ಪರವಾಗಿ ಮತ್ತು ನಿನ್ನ ಪರವಾಗಿ ನಿಲ್ಲದ ನಿನ್ನ ಪೋಷಕರ ಪರವಾಗಿ ನಾನು ಕ್ಷಮೆ ಕೇಳುತ್ತಿದ್ದೇನೆ. ಇಂದು ಮಗನ ವಿಷಯ ಬಂದಾಗ ನನಗೆ ನನ್ನ ತಪ್ಪು ಅರಿವಾಗುತ್ತಿದೆ. ನನ್ನ ತಪ್ಪಿನ ಶಿಕ್ಷೆ ಆದಿತ್ಯನಿಗೆ ಸಿಗುವುದು ಬೇಡ ಎಂದರು ಮಾಧವ್. ಅಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ನಂತರ ಶಾರದಾ ಹೇಳಿದ್ರು, ಕ್ಷಮಿಸುವುದನ್ನು ಬಿಟ್ಟು ನನ್ನ ಹತ್ತಿರ ಈಗ ಉಳಿದಿರುವುದಾದರೂ ಏನು? ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಯಾವುದೂ ಮರಳಿ ಬರುವುದಿಲ್ಲ. ಮಾಧವಂದ್ರು, ಈ ಬಾರಿ ಮನಸ್ಸಿನಿಂದ ಕ್ಷಮಿಸು ಶಾರದಾ. ಬೇಕಿದ್ರೆ ಶಿಕ್ಷೆ ಕೊಡು. ಶಾರದಾ ನಗುತ್ತಾ ಹೇಳಿದ್ರು, ಶಿಕ್ಷೆ ಕೊಡುವ ಯೋಗ್ಯತೆ ನನಗಿಲ್ಲ ಮಾಧವ್. ಕೇವಲ ಶಿಕ್ಷೆ ಅನುಭವಿಸುವ ಹಣೆಬರಹ ಮಾತ್ರ ನನ್ನದಾಗಿತ್ತು. ಕೊನೆಗೆ ಮಾಧವ್ ಕೈಮುಗಿದು ಬೇಡಿಕೊಂಡಾಗ ಶಾರದಾಜಿಯ ಕಣ್ಣಲ್ಲಿ ನೀರು ಧಾರೆ ಧಾರೆಯಾಗಿ ಹರಿಯಿತು. ಕಣ್ಣೀರು ಒರೆಸಿಕೊಂಡು ಹೇಳಿದ್ರು, ಸರಿ, ಆದ್ರೆ ಒಂದು ಷರತ್ತು. ನೀವು ನಿಮ್ಮ ತಂದೆಯಂತೆ ಮಾವನಾಗಬಾರದು, ಅಂದ್ರೆ ಸೊಸೆಯನ್ನು ತುಳಿಯಬಾರದು. ಮಾಧವ್ ಒಪ್ಪಿಕೊಂಡ್ರು. ಅಷ್ಟರಲ್ಲಿ ಆದಿತ್ಯ ಮನೆಗೆ ಬಂದನು. ಶಾರದಾಜಿ ಅವನ ಕೋಣೆಗೆ ಉಗಿ ಕೇಳಿದ್ರು, ಆದಿತ್ಯ, ಕಾವ್ಯ ನಿನಗಿಂತ ಹೆಚ್ಚು ಸಂಪಾದಿಸುತ್ತಾಳೆ, ಹೆಚ್ಚು ಪ್ರತಿಭಾವಂತೆ ಎಂಬುದು ನಿನಗೆ ಬೇಸರ ತರುವುದಿಲ್ಲವೇ? ಆದಿತ್ಯ ನಗುತ್ತಾ ಹೇಳಿದ, ಮಮ್ಮಿ, ಇವೆಲ್ಲ ಹಳೆಯ ಕಾಲದ ಮಾತುಗಳು. ನಾವೀ ಬಗ್ಗೆ ಚರ್ಚಿಸಿದ್ದೇವೆ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಮನೆ ಮತ್ತು ಕೆಲಸ ಎರಡನ್ನೂ ನಿಭಾಯಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ರಜೆ ಸಿಗದಿದ್ದರೆ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ವಿಷಯ. ಆದಿತ್ಯ ಮುಂದುವರಿಸುತ್ತಾ ಅಂದ, ಮಮ್ಮಿ, ಯಾರಾದ್ರೂ ಗೇಲಿ ಮಾಡಿದ್ರೆ ನನಗೇನು ಅನ್ನಿಸುವುದಿಲ್ಲ. ಕಾವ್ಯ ಪ್ರತಿಭಾವಂತೆ, ಅವಳಿಗೆ ಒಳ್ಳೆಯ ಕೆಲಸವಿದೆ. ಇದರಲ್ಲಿ ತಪ್ಪೇನಿದೆ? ಮಮ್ಮಿ, ನೀವು ಸ್ವಲ್ಪ ಓದಿಕೊಂಡಿದ್ದರೆ, ವೆಲ್ ಎಜುಕೇಟೆಡ್, ಬಹುಶಃ ನನ್ನ ಮನಸ್ಸಿನ ಮಾತು ಅರ್ಥ ಮಾಡಿಕೊಳ್ಳುತ್ತಿದ್ದಿರಿ. ಒಬ್ಬ ಕೆಲಸ ಮಾಡುವ ಮಹಿಳೆ ಎಷ್ಟು ಕಷ್ಟಪಟ್ಟು ತನ್ನ ಸ್ಥಾನ ಗಳಿಸುತ್ತಾಳೆ ಎಂಬುದು ನಿಮ್ಮಂತಹ ಹೌಸ್ ವೈಫ್ಗಳಿಗೆ ಅರ್ಥವಾಗುವುದಿಲ್ಲ. ಆಗ ಹಿಂದಿನಿಂದ ಒಂದು ಗಂಭೀರ ಧ್ವನಿ ಕೇಳಿಸಿತು. ನಿಮ್ಮ ಮಮ್ಮಿ ಕೂಡ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಇದು ಮಾಧವ್ಜಿಯವರ ಧ್ವನಿಯಾಗಿತ್ತು. ಇಷ್ಟು ಹೊತ್ತು ಮಗ ಮತ್ತು ಹೆಂಡತಿಯ ಮಾತನ್ನು ಅವರು ಕೇಳಿಸಿಕೊಳ್ಳುತ್ತಿದ್ದರು. ಅಪ್ಪನ ಮಾತು ಕೇಳಿ ಆದಿತ್ಯ ಸ್ತಬ್ಧನಾದ. ಆಶ್ಚರ್ಯದಿಂದ ಒಮ್ಮೆ ತಾಯಿಯನ್ನೂ ಒಮ್ಮೆ ತಂದೆಯನ್ನು ನೋಡುತ್ತಾ, ಅಪ್ಪ, ನೀವು ತಮಾಷೆ ಮಾಡ್ತಿದ್ದೀರಲ್ಲವೇ ಎಂದ. ಇಲ್ಲ ಮಗನೇ, ನಿನ್ನ ತಂದೆ ಹೇಳುತ್ತಿರುವುದು ಸತ್ಯ ಎಂದು ಶಾರದಾಜಿ ಧ್ವನಿಗೂಡಿಸಿದರು. ಆದಿತ್ಯ ನಂಬಲಾಗದೆ ಕೇಳಿದ, ಆದರೆ ನೀವು ಈ ಬಗ್ಗೆ ನನಗೆ ಎಂದೂ ಹೇಳಲೇ ಇಲ್ಲ ಮಮ್ಮಿ. ನಿಮ್ಮ ಈಗಿನ ಜೀವನಶೈಲಿ ನೋಡಿದ್ರೆ ನೀವು ಇಷ್ಟು ಓದಿಕೊಂಡಿದ್ದೀರಿ, ಮ್ಯಾನೇಜರ್ ಆಗಿದ್ದೀರಿ ಎಂದು ಅನಿಸುವುದೇ ಇಲ್ಲ. ಅಷ್ಟೊಂದು ಒಳ್ಳೆಯ ಕೆರಿಯರನ್ನು ನನಗೋಸ್ಕರ ಯಾಕೆ ಬಿಟ್ಟುಬಿಟ್ಟಿರಿ?
ಆಗ ಮಾಧವ್ಜಿ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು, ಹೌದು ಮಗನೇ, ಇಂದು ನಿನ್ನ ಮದುವೆಗೆ ನಿನ್ನ ತಾಯಿ ಒಪ್ಪುತ್ತಿರಲಿಲ್ಲ ಎಂದರೆ ಅದಕ್ಕೆ ನಾನೇ ದೊಡ್ಡ ಕಾರಣ. ನಾನು ಕೂಡ ನಿನ್ನ ತಾಯಿಯನ್ನು ಪ್ರೀತಿಸಿ ಮದುವೆಯಾಗಿದ್ದೆ. ಆದರೆ ಸಮಾಜ, ಕುಟುಂಬ ಮತ್ತು ಸ್ನೇಹಿತರ ಚುಚ್ಚುಮಾತುಗಳಿಂದಾಗಿ ನಿನ್ನ ತಾಯಿಯ ಪ್ರತಿಭೆಯನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿರಲಿಲ್ಲ. ಅಂದು ನಿನ್ನ ತಾಯಿಯ ಕೆರಿಯರ್ ಬಿಡಿಸಿದ್ದು ನಾನು ಮಾಡಿದ ಅತಿದೊಡ್ಡ ತಪ್ಪು. ಈ ಮಾತು ಕೇಳಿದ ನಂತರ ಕೋಣೆಯಲ್ಲಿ ಮೌನ ಆವರಿಸಿತು. ಯಾರು ಏನು ಮಾತನಾಡಬೇಕೆಂದು ತೋಚದೆ ಸುಮ್ಮನಿದ್ದರು. ಸ್ವಲ್ಪ ಹೊತ್ತಿನ ನಂತರ ಶಾರದಾಜಿ ಮಗನ ಕೈ ಹಿಡಿದು ಹೇಳಿದರು, ನೋಡು ಮಗನೆ, ನನಗೆ ನಿನ್ನ ಮತ್ತು ಕಾವ್ಯಳ ಮದುವೆಯಿಂದ ಯಾವುದೇ ತೊಂದರೆಯಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಬೇರೆಯವರ ಮಾತಿಗೆ ಮಣಿದು ನಿನ್ನ ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಡ ಮತ್ತು ನಿನ್ನ ಪತ್ನಿಯ ಆಸೆಗಳನ್ನು ತುಳಿಯಬೇಡ. ಆಸೆಗಳು ಸತ್ತಾಗ ಆಗುವ ನೋವು ತುಂಬಾ ಭಯಾನಕ. ನಾನು ಅನುಭವಿಸಿದ ನರಕಯಾತನೆಯನ್ನು ಕಾವ್ಯ ಅನುಭವಿಸುವುದು ನನಗಿಷ್ಟವಿಲ್ಲ. ಈ ಷರತ್ತಿಗೆ ನೀನು ಬದ್ಧನಾಗಿದ್ದರೆ ಮಾತ್ರ ನನಗೆ ಈ ಮದುವೆಗೆ ಯಾವುದೇ ಅಭ್ಯಂತರವಿಲ್ಲ. ತಾಯಿಯ ಮಾತು ಕೇಳಿ ಆದಿತ್ಯನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಭಾವುಕನಾಗಿ ಹೇಳಿಲ್ಲ, ಇಲ್ಲ ಮಮ್ಮಿ, ನಾನು ಕಾವ್ಯಳಿಗೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಅವಳ ಕನಸುಗಳೇ ನನ್ನ ಕನಸುಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನನ್ನ ಜೊತೆಗಿದ್ದೀಯ. ಒಬ್ಬ ಕೆಲಸ ಮಾಡುವ ಮಹಿಳೆಯ ಕಷ್ಟ ಮತ್ತು ಅವಳ ಸಮಸ್ಯೆಗಳನ್ನು ನಿನ್ನಗಿಂತ ಚೆನ್ನಾಗಿ ಯಾರು ಅರ್ಥಮಾಡಿಕೊಳ್ಳಬಲ್ಲರು. ಇಷ್ಟು ಹೇಳಿ ಆದಿತ್ಯ ತಾಯಿಯನ್ನು ಅಪ್ಪಿಕೊಂಡನು. ನಂತರ ಶಾರದಾಜಿ ಮತ್ತು ಮಾಧವಜಿ ಕಾವ್ಯಳ ಪೋಷಕರನ್ನು ಭೇಟಿಯಾಗಿ ಮದುವೆ ನಿಶ್ಚಯಿಸಿದರು. ಒಳ್ಳೆಯ ಮುಹೂರ್ತದಲ್ಲಿ ಆದಿತ್ಯ ಮತ್ತು ಕಾವ್ಯಳ ವಿವಾಹ ನೆರವೇರಿತು. ಇಂದು ಅವರಿಬ್ಬರೂ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಗೆಳೆಯರೇ, ಚುಚ್ಚುಮಾತು ಆಡುವ ಜನರು ಇಂದಿನ ಕಾಲದಲ್ಲೂ ಇದ್ದೇ ಇದ್ದಾರೆ. ಅವರು ಎಲ್ಲಾ ಕಾಲದಲ್ಲೂ ಇರುತ್ತಾರೆ. ಆದರೆ ಅವರ ಮಾತುಗಳನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಮತ್ತು ನಿಭಾಯಿಸುತ್ತೀರಿ ಎಂಬುದು ನಿಮ್ಮ ಮೇಲೆ ಅವಲಂಬಿಸಿರುತ್ತದೆ. ಒಂದು ವೇಳೆ ನೀವು ಆದಿತ್ಯನ ಜಾಗದಲ್ಲಿದ್ದರೆ ಸಮಾಜದ ಮಾತಿಗೆ ಮಣಿದು ನಿಮ್ಮ ಪತ್ನಿಯ ಕನಸುಗಳನ್ನು ತುಳಿಯುತ್ತಿದ್ದೀರಾ ಅಥವಾ ಅವಳ ಪರವಾಗಿ ನಿಲ್ಲುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.